ಹಾಯ್ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ದೂದ್ ಪೇಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 1 ಲೀಟರ್ ಹಾಲನ್ನು ತೊಗೊಂಡು ಮಾಡಿದ್ದೀನಿ. 1 ಲೀಟರ್ ಹಾಲಿಗೆ ನನಗೆ 12ರಿಂದ 13 ದೂದ್ ಪೇಡ ಮತ್ತು ಸೈಜ್ ಮೇಲೆ ಹೋಗುತ್ತೆ ಅದು. ಸೊ ಹೀಗೆ 1 ಲೀಟರ್ ಹಾಲನ್ನು ನಾವು ಒಂದು ಬಾಣಲೆಯಲ್ಲಿ ಕುದಿಯೋಕೆ ಇಡಬೇಕು. ನೀರು ಸೇರಿಸಬಾರ್ದು, ಗಟ್ಟಿ ಮಂದ ಹಾಲಾಗಿರಬೇಕು. ಸೊ ಅದನ್ನು ಈ ಥರ ಕುದಿಸ್ಬೇಕು. ಫಸ್ಟಿಗೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಒಂದು ಸಲ ಹಾಲು ಕುದಿದ ಮೇಲೆ ಅದನ್ನು ನಾವು ಏನಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಡಬೇಕು. ಅಂದರೆ ಸಿಮ್ಮಲ್ಲಿಟ್ಟರೂ ಪರವಾಗಿಲ್ಲ, ಇಲ್ಲಾಂದರೆ ಸೀದೋಗುತ್ತೆ ಮತ್ತು ಪೇಡದ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇದು ಹಾಲು ಗಟ್ಟಿ ಆಗಿ ಈ ಥರ ಬಂದಿರುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಇದು ಕೋವಾ ಕನ್ಸಿಸ್ಟೆನ್ಸಿಗೆ ಹೋಗಬೇಕು. ಸೊ ಕೋವಾ ಅಂದರೆ ಇನ್ನೂ ಗಟ್ಟಿ ಆಗುತ್ತೆ. ನಾವು ಸಕ್ಕರೆ ಹಾಕ್ಕೊಳ್ಳೋಕ್ಕೆ ಗಟ್ಟಿ ಆದಮೇಲೆ ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಡ್ರೆ ಅದು ಪಾಕ ಸರಿಯಾಗಿ ಬರಲ್ಲ. ದೂದ್ ಪೇಡ ಕರೆಕ್ಟಾಗಿ ಬರಬೇಕು ಅಂದರೆ ಇದೇ ಥರ ಮಾಡಿ, ಹೀಗೆ ಮಾಡಬೇಕು. ನೋಡಿ, ಗಟ್ಟಿಯಾಗಿದೆ. ಇವಾಗ ಇಷ್ಟು ಗಟ್ಟಿ ಆದಮೇಲೆ ಸಕ್ಕರೆ ನಾನು 150 ಗ್ರಾಮ್ ಹಾಕಿರ್ಬೋದು ಅಷ್ಟೇ 1 ಲೀಟರ್ ಹಾಲಿಗೆ. ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಅಳತೆಗೆ ಸರಿಯಾಗಿ. ದೂದ್ ಪೇಡ ಎಲ್ಲ ಒಂದು ಮೈಲ್ಡ್ ಸ್ವೀಟ್ ಆಗಿರುತ್ತೆ, ಜಾಸ್ತಿ ಸ್ವೀಟ್ ಏನೂ ಇರಲ್ಲ, ಹಾಗಾಗಿ ನೋಡ್ಕೊಂಡು ಹಾಕಿ. ಇದು ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಕರಗಿ ನೀರಾಗುತ್ತೆ. ನೀರಾದಮೇಲೆ ಆಮೇಲೆ ಮತ್ತೆ ನಾವು ಅದನ್ನು ಗಟ್ಟಿಯಾಗೋ ತನಕ ಇದು ಮಾಡಬೇಕು. ಆದರೆ ತೀರಾ ಗಟ್ಟಿ ಆಗಬಾರ್ದು. ನಾವು ಸ್ಟವ್ ಆಫ್ ಮಾಡುವಾಗ ಏಲಕ್ಕಿ ಪುಡಿ ಹಾಕ್ಕೊಂಡೆ ನಾನಿವಾಗ. ಇದೊಂದು ನೆನಪಲ್ಲಿ ಇಟ್ಕೋಬೇಕು, ನಾವು ತೀರಾ ಗಟ್ಟಿ ಆಗಬಾರ್ದು. ನೋಡಿ, ಇಷ್ಟಿದ್ದಾಗನೇ ಸ್ಟವ್ ಆಫ್ ಮಾಡಿ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಬಾಣಲೆ ಬಿಸಿ ಇರುತ್ತೆ, ಸೀದೋಗಬಾರ್ದು ಅಂತ. ಮೇಕರ್ ಇದ್ದರೆ ಮೇಕರಲ್ಲಿ ಶೇಪ್ ಕೊಡ್ಬೋದು, ಇಲ್ಲಾಂದರೆ ಈ ಥರ ಸ್ಟಿಕ್ ಯೂಸ್ ಮಾಡಿಕೊಂಡು, ಕ್ಯಾಪ್ ಯೂಸ್ ಮಾಡಿಕೊಂಡು ಈ ಥರ ಕೊಡ್ಬೋದು. ನಾನೊಂದು ಹೀಗೆ ಮಾಡಿ ತೋರಿಸಿದ್ದೀನಿ, ಈ ಥರ ಮಾಡ್ಬೋದು ಅಂತ. ನೆಕ್ಸ್ಟ್ ನಾನೆಲ್ಲ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.